ಮುಖ್ಯಾಂಶಗಳು ಇಲ್ಲಿವೆ. ಪತ್ರದ ವಿವರಗಳು. ದಿನಾಂಕ ಫೆಬ್ರವರಿ 4, 2026. ಯಾರಿಗೆ? ಮಾನ್ಯ ಕಾರ್ಯದರ್ಶಿಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, DPAR, ವಿಧಾನಸೌಧ, ಬೆಂಗಳೂರು. ವಿಷಯ: ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯ ಕಂಪ್ಯೂಟರ್ ಲಿಟರಸಿ ಟೆಸ್ಟ್ CLT ಅವಧಿಯನ್ನು ಡಿಸೆಂಬರ್ 31, 2026 ರವರೆಗೆ ವಿಸ್ತರಿಸುವ ಬಗ್ಗೆ. ಪತ್ರದ ಸಾರಾಂಶ. 1. ಹಳೆಯ ಗಡುವು. ರಾಜ್ಯ ಸರ್ಕಾರಿ ನೌಕರರು ಮತ್ತು ನಿಗಮ ಮಂಡಳಿಗಳ ಸಿಬ್ಬಂದಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಮುಗಿಸಲು ಈ ಮೊದಲು ಡಿಸೆಂಬರ್ 31, 2025 ರವರೆಗೆ ಕಾಲಾವಕಾಶ ನೀಡಲಾಗಿತ್ತು. 2. ಸಮಸ್ಯೆ: 2025 ಜನವರಿಯಿಂದ ಈವರೆಗೆ ಸರ್ಕಾರದಿಂದ ಪರೀಕ್ಷಾ ಸ್ಲಾಟ್ಸ್ ಬಿಡುಗಡೆ ಮಾಡದ ಕಾರಣ ಸುಮಾರು 1.50 ಲಕ್ಷಕ್ಕೂ ಹೆಚ್ಚು ನೌಕರರಿಗೆ ಪರೀಕ್ಷೆ ತೆಗೆದುಕೊಳ್ಳಲು ಸಾಧ್ಯವಾಗಿಲ್ಲ. 3. ಪರಿಣಾಮ: ಪರೀಕ್ಷೆ ಮುಗಿಸದ ಕಾರಣ ನೌಕರರ ಬಡ್ತಿ, ಪ್ರಮೋಷನ್ ಮತ್ತು ವಾರ್ಷಿಕ ವೇತನ ಬಡ್ತಿಯನ್ನು ಇನ್ಕ್ರಿಮೆಂಟ್ ತಡೆಹಿಡಿಯಲಾಗುತ್ತಿದೆ. 4. ಕೋರಿಕೆ: ನಕ್ಷತ್ರ ಚಿಹ್ನೆ ಪರೀಕ್ಷೆ ತೆಗೆದುಕೊಳ್ಳಲು ನೀಡಿದ್ದ ಅವಧಿಯನ್ನು ಡಿಸೆಂಬರ್ 31, 2026 ರವರೆಗೆ ವಿಸ್ತರಿಸಬೇಕು. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷಾ ಸ್ಲಾಟ್ಗಳನ್ನು ಬಿಡುಗಡೆ ಮಾಡಿ ಪರೀಕ್ಷೆ ನಡೆಸಬೇಕು. ಈ ಪತ್ರಕ್ಕೆ ಸಂಘದ ರಾಜ್ಯಾಧ್ಯಕ್ಷರಾದ CS ಷಡಾಕ್ಷರಿ ಅವರು ಸಹಿ ಮಾಡಿದ್ದಾರೆ. ನಿಮಗೆ ಈ ಪತ್ರದ ಬಗ್ಗೆ ಬೇರೆ ಯಾವುದಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಕೇಳಿ ತಿಳಿಸುತ್ತೇನೆ.